सो करके बोली गोगर से भर नहीं सकता है, मगर पानी से नाम किसी को नहीं लगता है। ये जिंदगी में प्यार करने के लिए ये धर्मेंद्र दिल बहुत बड़ा हो गया रे, बहुत बड़ा हो गया। वक्रतुंड महाकार्य सूर्यकोटि समप्रभ निर्विघ्नं कुरु मे देवो सर्वकार्येषु सर्वदा। शांति 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 ಶಾಂತಿ ಎಂಬ ಆಕ್ರೋಶದ ಬಳಿ ಕಟ್ಟಿ ಪರನಾರಿಯರ ಪಟ್ಟದರಸ ನೆನೆಸಿಕೊಂಡಿರುವ ಈ ಧರ್ಮೇಂದ್ರನಿಗೆ ಎದುರಾಗಿ ನಿಂತಿರುವನಲ್ಲ ಆ ವಿಶ್ವನಾಥ. ವಿಶ್ವನಾಥ ಸಂಚುಗಾರನೆಂಬುವುದನ್ನರಿಯದೆ ನನ್ನಾಳು ಮಕ್ಕಳನ್ನು ಪಡೆದು ಗಂಡಸಾಗಿರುವೆಯಲ್ಲ, ಆ ಸೈನಿಗಾಗಿ ನಾನು ನಿನ್ನ ಗಂಡಸ್ತನಕ್ಕೆ ಸವಾಲ್ ಹಾಕಿ ಒಂದೇ ಹಣ್ಣಿನಂತಿರುವ ನಿನ್ನ ತಂಗಿ ಜಯಶ್ರೀಯಂಗ ನನ್ನ ಬಂಡದಾಟ ಕೆಳೆದುಕೊಂಡು ಗಂಡವೇ ರುಂಡನಾಗಿ ನಿಂತು ನಿನ್ನ ವಂಶವನ್ನೇ ಸರ್ವನಾಶ ಮಾಡದಿದ್ದರೆ ನಮ್ಮ ಹೆಸರು ಧರ್ಮ ಕೆಡಿಸಿದ ಧರ್ಮೇಂದ್ರನೇ ಅಲ್ಲ. ಚಿಕ್ಕಪ್ಪ, ಇದು ಯಾವ ಆರ್ಭಟ ನನಗೆ? ಇದು ಆರ್ಭಟ ನನಗೆ ಎಲ್ಲ ಕರ್ಮೇಂದ್ರ. ಇದು ನಿನ್ನ ಹೋರಾಟದ ನನಗೆ. ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಒಟ್ಟಿಗಾಗಿ ನಿಂತಿರುವ ಆ ಪಟ್ಟಿ ಮಗ ವಿಶ್ವನಾಥನ ಕಣ್ಣು ಮುರಿಯಲೇಬೇಕು. ಯಾಕೆ ಚಿಕ್ಕಪ್ಪ? ಯಾಕೆನ್ನುವುದೇನು ಕರ್ಮೇಂದ್ರ? ನಮ್ಮ ಹೊರಕ್ಕೆ ನುಗ್ಗಿ ನನ್ನಾಳು ಮಕ್ಕಳನ್ನೆಲ್ಲ ಹೊಡೆದು ಕಳಿಸಿದ್ದಾರಂತೆ. ಅಲ್ಲದೆ ನಾವು ಮಾಡಿದ ಬ್ಯಾಂಕ್ ಲೂಟಿ ಪ್ರಕರಣವನ್ನು ಬಯಲಿಗೆಳೆಯುತ್ತಾರಂತೆ. ಇಷ್ಟೆಲ್ಲ ಸಾಲದೆ ಅವರಪ್ಪನಿಂದ ಪಡೆದುಕೊಂಡ ಆಸ್ತಿಯನ್ನು ಬಲಾತ್ಕಾರದಿಂದ ಮರಳಿ ಪಡೆಯುತ್ತಾರಂತೆ. ಇದನ್ನೆಲ್ಲ ನೋಡಿ ಅವನನ್ನು ಹಾಗೆ ಬಿಡಬೇಕೆ? ಹೇಳುವುದು ಹೇಗೆ ಚಿಕ್ಕಪ್ಪ? ಆ ಬೆಡಿ ನಾಗರ ಹಣೆಯನ್ನು ತೊಳೆದು ಬದುಕಲಕ್ಕೆ ಅವನಿಗೆ ಸಾಧ್ಯವಿಲ್ಲ, ಅವರಪ್ಪನಿಗೂ ಸಾಧ್ಯವಿಲ್ಲ. ತಂದು ನಿಮ್ಮ ಪಾದದ ಮೇಲೆ
ಚೇಂಟ ಅಂದ್ರ ಲೇ ಕೋಳಿ ಕೇಳತ್ತೀನಿ ಲೇ ಮಗನ ಅರ್ಥ ಮಾಡ್ದಂಗೆ ನೀ ಸಿಕ್ಕಂದ್ರ ನಿಂದು ಕಚಕ ಇತ್ಲಾಗ ನಮ್ಮ ಸಾವುಕಾರದ ಬದ್ದಿ ಏನು ಅಲ್ಲಾಗ ನೀ ಅವರಿಗೆ ಇಟ್ಕೊಂಡೆ ಸುಮ್ಮನೆ ನಿಂತಿರ್ತೀಯ ಏನ್ ಅವರಿಗೆ ಕಿತ್ತು ಕೈಯ ಕೊಟ್ಲು ಅಲ್ಲೀಪ ಅವ ಹೊಲದಾಗ ಬೈದಿದ್ದ ನುಡಿಗಳಿಗೆ ಕೇಳಿ ನನ್ನ ಹೊಟ್ಟೆ ಆಗುವಂತಾರ ಬೆಂಕಿ ಬೆಂಕಿ ಆಗುತ್ತೀಪ ಲೇ ಹಲಕ ನನ್ನ ಮಗನ ಲೇ ಬೇಮಾಸಿ ನನ್ನ ಮಗನ ಲೇ ಹರಾಮ್ ಕೋರ ರೇಪ ಬದ್ರಿ ನುಡಿಗಳಿಗೆ ಕೇಳಿ ಹೊಡೆಯಕ್ಕೆ ಬರ್ತೀರ ರೇಪ ನೀವ ಏನು ಕನ್ನಡ ನಾಡಿಗೆ ಗಂಡುಗಳು ಎನಿಸಿಕೊಂಡಿರುವ ಈ ಸಾಬುಕಾರನಿಗೆ ಎದೆ ಒಪ್ಪಿಸಿ ಮಾತನಾಡಿದನೆ ಆ ಸೊಕ್ಕಿನ ಸೂಳೆಯ ಮಗ ಮಾತಾಡ್ತೀನಿ ಏನು ಬಡ ಬಿಕಾರಿ ಬಾಯಿಗೆ ಬಂದಂತೆ ಮಾತಾಡೋದಕ್ಕೆ ಇದೇನು ನಿನ್ನಂತ ಬಡ ಬಿಕಾರಿಯ ಮನೆತನವಲ್ಲ ಈ ಊರು ಆಗರ್ಭ ಶ್ರೀಮಂತ ಧರ್ಮೇಂದ್ರನ ಮನೆತನ ಸ್ವಲ್ಪ ಎಚ್ಚರದಿಂದ ಮಾತಾಡ್ ಕಲ್ತ್ಕೊ ನೀನು ಮೈ ಮೇಲೆ ಕಬರಿಲ್ಲದ ಎಗರಿ ಮಾತನಾಡಿದರೆ ನಿನ್ನ ಇಲ್ಲೇ ನಿತ್ಯದ ಜಾಗದಾಗ ಹುಗದು ಬಿಟ್ಟೇನೆ ಮಗನೇ ಎಚ್ಚರದಿಂದ ಮಾತನಾಡು ಹುಚ್ಚರ ಹಾಗೆ ಎಚ್ಚರ ತಪ್ಪಿಪಡಿ ಈ ಕಿರೋತಕುಲ ಕೇಸರಿಯನ್ನು ಕೆಡಕಲು ಬಂದರೆ ಕೆಣಕಿದ ಕೈ ಕಾಲುಗಳನ್ನು ಕಡೆದು ಹಾಕಿ ಅಡಿಯಿಂದ ಮುಡಿವರೆಗೂ ರಕ್ತವಾಗಿ ಶೋಭಿಸುವ ನಿಂದ ತಂಗಿ ತಗಸ್ರೆ ನನ್ನ ಕೈವಸವೆಂದು ತಿಳಿದುಕೋ ಸಾವುಕಾರು ನಮ್ಮ ಸೊಕ್ಕಿನಿಂದ ಸಿಕ್ಕ ಸಿಕ್ಕ ಜನ ಬಡಪಾಯಿಗಳ ಮಾಂಗಲ್ಯ ಹರಿದು ಮಾನಭಂಗ ಮಾಡಿದಂತೆ ಇಂದು ನನ್ನ ತಂದೆಯ ವಿಷಯಕ್ಕೆ ಮಾತೆತ್ತಿದರಲೇ ಕತ್ತಿದವರ ಕತ್ತು ಕೊಯ್ದ ಮುಚ್ಚಿಬಿಡುತ್ತೇನೆ ಮಗನೇ ಎಚ್ಚರ ಎಚ್ಚರ ಹೇ ವಿಶ್ವ ಆ ಸುಂದೂರ ಲಕ್ಷ್ಮಣನು ನಿನ್ನಂತೆ ಹಾರಾಡಿ ತನ್ನ ತಂಗಿಯ ಶೀಲವನ್ನು ಶೀಲ ಕಳೆದುಕೊಂಡ್ರು ಆ ಗೌಡನ ಕಡೆಯದ ಬಿಡಲಿಲ್ಲ ಆ ಸಿಂಧೂರ ಲಕ್ಷ್ಮಣ ಹೌದು ನಿನ್ನಂತ ಶರಣ ನಿನ್ನಂತ ಕೋತಿಯಿಂದ ಅದೆಂದಿಗೂ ಸಾಧ್ಯ ತಿಳಿಯದೆ ಒಳಗೆ ಈಜಲು ಧುಮುಕಿದ್ದೆ ಆದ್ರೆ ಗಾನಕ್ಕೆ ಸಿಕ್ಕ ಮೀನು ನೀನಾಗುವ ಬಲು ಚೌಕೆ ಆ ಗಾನ ಕೆಳಗೆ ಹೊರಬರುತ್ತೇನೆ ಎನ್ನುವ ನನ್ನ ಶಕ್ತಿ ನಿನ್ನಂತ ಬಂಡ ಹೆಣ್ಣಿಗೆ ಗೊತ್ತು ಮುಚ್ಚ ಬಾಯ್ನ ಅಪ್ಪಾಜಿ ನಿನ್ನೆದುರಿಗೆ ಈ ನಾ ಇಷ್ಟ ಸೊಕ್ಕಿಂದ ಮಾತಾಡಿದ್ರು ಸುಮ್ಮನೆ ನಿಂತಿದ್ದೇನ ಹಾಕಪ್ಪ ನದಿಗೆ ಗುಂಡನ್ನು ಅಪ್ಪನಂತ ಗುಂಡಿಗೆ ಈ ಸರ್ಪದ ಗಂಡದ ಎಂದಿಗೂ ನಡುಗಲಾರದು ಉಳಿದುಕೋ ಮದವೇರಿದ ಮತ್ತಾನೆಗಂತೆ ಈ ವ್ಯಕ್ತಿ ಪುಡಿ ಪುಡಿದು ಮಾತನಾಡಿದರು ನಾನು ನಿಮಗೆ ಅಂಕುಶವಾಗಿ ಬರುತ್ತೇನೆ ವಿನಃ ಶರಣೆಂದು ಬಿಡಲಾರೆ ಶರಣೆನ್ನದೆ ಹೋದರೆ ನಿನ್ನ ಮರಣ ಇಲ್ಲಿ ಹರುವುದು ಖಂಡಿತ ಯಾರು ಒಂದಿಗೂ ವೈರತ್ವ ಸಾಧಿಸಿದರು ನಮ್ಮೊಂದಿಗೆ ಸಾಧಿಸುವ ತರವಲ್ಲ ಸುಮ್ಮನೆ ಹೊರಟು ಹೋಗ ಈಗ ಹೊರಟು ಹೋಗಲಕ್ಕೆ ಹೇಳಿಯ ರಕ್ತಕ್ಕೆ ಒಟ್ಟಿದವನಲ್ಲ ಧರ್ಮೇಂದ್ರ ಈ ವಿಶ್ವ ಕಿರಾತ ಕುಲದಲ್ಲಿ ಜನಿಸಿದ ನಮ್ಮಪ್ಪ ನೀವು ಮೋಸ ಮಾಡಿ ನಮ್ಮಪ್ಪನಿಂದ ಪಡೆದುಕೊಂಡ ಆಸ್ತಿಯನ್ನು ಮರಳಿ ಪಡೆದುಕೊಂಡೇ ಹೋಗ್ತೀರಿ ಆಸ್ತಿ ಎಲ್ಲಿದೆ ನಿನ್ನ ಆಸ್ತಿ ವಿಶ್ವ ಎಂದು ನಿನ್ನ ತಂದೆ
ನಿನ್ನ ತಾಯಿ ಸಂಬಂಧಿರನ್ನು ಯಾರೋಟಕಾಯಿತರ ಕೈಯಲ್ಲಿ ಕಳೆದುಕೊಂಡನು. ಅಂದೇ ಹಾರಿ ಹೋಯಿತು ನಿನ್ನ ಆಸ್ತಿ. ಅದನ್ನು ಬಿಡಿಸಿಕೊಳ್ಳುವ ಧೈರ್ಯ ನಿನ್ನಲ್ಲಿದ್ದರೆ 3 ಲಕ್ಷ ರೂಪಾಯಿ ಕೊಟ್ಟು ಮುಂದೆ ಉತ್ತರಿಸು. ಹಣ ಕೊಡದೆ ನನ್ನ ತಂದೆ ಜೊತೆ ಹೆಣಗಾಡಲು ಬಂದಿದ್ದೆ ಆದ್ರೆ ಕ್ಷಣದಲ್ಲಿ ಬೀಳೋದು ನಿನ್ನ ಹೆಣ. ರಾಕ್ಷಸಿ ಶ್ರೀಮಂತನ ಮಗಳೆಂದು ಸೊಕ್ಕಿನಿಂದ ಸಿಕ್ಕಂದೆ ಮಾತನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿನಿಂದ ಕೈಯಲ್ಲಿ ಕೊಡುವೆ. ಶ್ರೀಮಂತ ರಾಜಕುಮಾರಿಯರು ಎಂಬುದನ್ನು ಅರಿಯದೆ ನೀನು ನಾಲಿಗೆ ಕೈ ಹಾಕಿದರೆ ಎತ್ತು ನಿನಗಾಗಿ ಕಾಗಿ ಕುಳಿತಿರುವ ಈ ಮಿಡಿನಾಗರ ನಿನ್ನನ್ನು ಕಚ್ಚಿ ವಿಷ ಜೋಲನೆ ಬೀಸದೆ ಬಿಡಲಾರದು. ನೀನು ಎಚ್ಚರ ನಾಗರ. ನಿನ್ನಂತ ಮಿಡಿನಾಗರ ಹಾವಿನ ಹಲ್ಲು ಕೀಳುವ ಹಾವಾಡಿದ ನಾವಿದ್ದೇನೆ. ನೀನು ಎಚ್ಚರ. ಧರ್ಮೇಂದ್ರ, ಅನ್ಯಾಯವಾಗಿ ಅನ್ಯರ ಆಸ್ತಿ ಅಪಹರಿಸುವುದು ಒಳ್ಳೆದಲ್ಲ. ಸುಮ್ಮನೆ ನನ್ನ ಆಸ್ತಿಯನ್ನು ನನಗೆ ಮರಳಿ ಕೊಟ್ಟು ಬಿಡಿ. ಹೌದು, ಈ ಜನ್ಮದಲ್ಲಿ ಸೋತುವಿಲ್ಲವೆಂದು ತಿಳಿದುಕೋ. ಸೋತವಿಲ್ಲದಿದ್ದರೆ ನಿಮ್ಮೆಲ್ಲರ ಹೆಣ ಮಣ್ಣು ಸೇರುವುದು ಖಂಡಿತ. ಹೆಣ ವಿಶ್ವದ ಮರಣ ಭೀತಿಯಂತೆ ಹರಿದು ಹಾಕಿರುವ ಈ ಕರ್ಮ ಧರ್ಮೇಂದ್ರನಿಗೆ ನಿಮ್ಮಿಂದೇಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅದನ್ನೆಲ್ಲ ವಿಚಾರಿಸದೆ ಮತ್ತೆ ನನ್ನ ಆಸ್ತಿ ಬೇಕೆಂದು ತೊಟ್ಟು ನಿಂತರೆ ನಿನ್ನ ಆಸ್ತಿಯ ಜೊತೆ ನಿನ್ನ ಆಸ್ತಿಗೆ ಹೋಗುತ್ತದೆ. ಜೋಕೆ ಆಸ್ತಿ ನನ್ನ ಆಸ್ತಿ ಕಳೆದುಕೊಳ್ಳುವ ಮೊದಲೇ ನಿಮ್ಮೆಲ್ಲರ ಪ್ರಕರಣ ಬಯಲಿಗೆಳೆದು ಕಳೆದು ಹೋದ ಆಸ್ತಿಯನ್ನು ಮರಳಿ ಪಡೆದುಕೊಂಡು ನಿಮಗೆ ಸರ್ಪ ಕೊಟ್ಟ ತೀರ್ಪಾಗುವೆ. ವಿಶ್ವ ನಕ್ಕು ಯಾಕೆ ಸುಮ್ಮನೆ ಗಂಟನ್ನು ಹರಿದುಕೊಳ್ಳುವೆ? ಹೊರ ಮುನಿದರೆ ಗುರು ಕಾಯುವ ನುಡಿಯಂತೆ ಈಗ ನನ್ನ ಚಿಕ್ಕಪ್ಪ ಮುನಿದರೆ ನಾನು ನಿನ್ನ ಕಾಯುವೆ. ನೀನು ಕೇಳಿದಷ್ಟು ಸ್ವಲ್ಪ ಸಹಾಯ ಮಾಡುತ್ತೇನೆ. ಸುಮ್ಮನೆ ನಮ್ಮನೆ ಯಾಳಾಗಿ ಬಿದ್ದುಕೊಂಡಿರು. ಧರ್ಮೇಂದ್ರ, ಇದೇ ಮಾತನ್ನು ಇನ್ನೊಂದು ಸಾರಿ ಉಚ್ಚರಿಸಿದರಲೇ ರಕ್ತ ಕುಡಿದು ಬಿಟ್ಟೇನೆ ಮಗನೇ. ಮಾತನಾಡು ಧರ್ಮೇಂದ್ರ. ನನ್ನ ತೋಳಿನಲ್ಲಿ ದೇವರು ಕೊಟ್ಟ ಶಕ್ತಿ ಬಲವಿದೆ. ನಿನ್ನಂತ 10 ನಾಯಿಗಳಿಗೆ ತುತ್ತು ಅನ್ನ ಹಾಕುವ ಶಕ್ತಿಯು ನನ್ನಲ್ಲಿದೆ. ನಾನು ಬಡವರ ಏಳಿಗೆಗಾಗಿ ಬಡವರಲ್ಲೇ ದುಡಿದು ಬದುಕುತ್ತೇನೆ ವಿನಃ ನಿನ್ನಂತ ಕೈ ಚೀಲ ಹಿಡಿಯುವ ಶ್ರೀಮಂತನ ಹಾಳಾಗಲಾರೆ. ವಿಶ್ವ ಮೌತಿಗೆ ಮೌತು ಬೆಳೆಸುತ್ತಲೇ ಮಿತಿ ಮೀರಿ ಹೊತ್ತಿತು ನಿನ್ನ ಸೊಕ್ಕು. ಭೀಮಾ, ಈ ಬಡಪಾಯಿಯನ್ನು ಕಟ್ಟಿ ಹಾಕಲು ಎಲ್ಲ ಆಳುಗಳನ್ನು ಬರಮಾಡಿಕೋ. ಈ ನರಜಂತವಳುವನ್ನು ಕಟ್ಟಿ ಹಾಕಲಿಕ್ಕೆ ಆಳುಗಳು ಏಕೆ ಬೇಕು ದಣಿ? ಒಬ್ಬನಾದ ಸಾಕು, ಕಟ್ಟಿ ಹಾಕಿ ಕಟ್ಟಿ ಚೀಳುವೆ ಅಧಿಕ ಜಾತಿಯ ಗುನ್ನಿಯನ್ನು. ತುತ್ತು ಕೂಳಿಗಾಗಿ ಕೆಂಚರ ಬಾಗಿಲು ಕಾಯುವ ನಾಯಿ. ನಿನ್ನಂತ ಬಗಳುವ ನಾಯಿಗೆ ಹೆದರಿ ಕಟ್ಟಿಸಿಕೊಂಡು ಹೇಳಿ ಅಂತ ಬಗ್ಗಿ ನಿಲ್ಲುವ ಚಾಂಡಲವಲೇ ಈ ವಿಶ್ವ. ಚಲಿಸಿದ ಗಂಡುಗಲಿ ನಿಮ್ಮಂತ ಪುಂಡರಿಗೆ ತಕ್ಕ ಪ್ರಚಂಡ ಹುಲಿ. ಪ್ರಚಂಡ ಹುಲಿ ಭೀಮಾ, ಆಸ್ತಿ ಕೇಳಲು ಬಂದ ಈ ಕುನ್ನಿಗೆ ತೋರಿಸು ನಿನ್ನ ತೋಳಬಲವನ್ನು. ವಿಶ್ವ ಮುಗಿದು ನಿನ್ನ ಲೇ ಭೀಮಾ, ನಿಲ್ಲಿಸೋ ನಿನ್ನ ಕಾಯಕವನ್ನು. ಅಪ್ಪ, ಏನಿದು ಮನೆಯಲ್ಲಿ ಕಾಳಗ? ಇನ್ಸ್ಪೆಕ್ಟರ್, ಅಧಿಕಾರಿಯೋದು ನಿನಗೆ ನನ್ನ ಕೆಲಸ ತಿಳಿಯುವುದಿಲ್ಲ. ಸುಮ್ಮನೆ ಡ್ರೆಸ್ ಬದಲಿ ಮಾಡಿಕೋ, ಹೋಗು ಒಳಗೆ. ಅಪ್ಪ,
ದೊಡ್ಡ ಶ್ರೀಮಂತ ನೆನೆಸಿಕೊಂಡಿರುವ ನಿನ್ನಂತ ಬಾಯಿಂದ ಎಂಥ ಶಬ್ದವೇ? ಏನು ಒಲಿಯದ ಬಡವರ ಮೇಲೆ ದಬ್ಬಾಳಿಕೆ ನಡೆಸುವುದಕ್ಕೆ ನಾಚಿಕೆಯಾಗುವುದಿಲ್ಲ. ಏ ಜೈರಾಮ, ಅಧಿಕಾರಿಯಾದ್ರು ನೀನು ನನ್ನ ಮಗ. ನಾ ಹೇಳಿದಂತೆ ಕೇಳುವುದು ನಿನ್ನ ಕೆಲಸ. ನನ್ನ ಮಾತನ್ನು ಕೇಳದೆ ನಿನ್ನದೇ ಅಧಿಕಾರ ನಡೆಸಿದರೆ ಮಗನಾದ್ರೂ ಪರವಾಗಿಲ್ಲ, ನಿನ್ನ ನೀಗಿಂದೀಗಲೇ ಸಸ್ಪೆಂಡ್ ಮಾಡಿಸಿ ಬಿಡುತ್ತೇನೆ. ಅಪ್ಪ, ಮೊದಲು ಬಾಯಿ ಮುಚ್ಚು. ತಂದೆಯಾದರೆ ನೀನು ನನ್ನ ಮನೆಯಲ್ಲಿರಬಹುದು, ಈ ನನ್ನ ಅಧಿಕಾರದ ಮೇಲಲ್ಲ. ನನ್ನ ಅಧಿಕಾರದ ಮೇಲೆ ಅರಚಿ ಮಾತನಾಡಲಿಕ್ಕೆ ನೀನೇನು ನನ್ನ ಮೇಲಿನ ಅಧಿಕಾರಿಯಲ್ಲ. ಸಾಹುಕಾರನೆಂಬ ಅಹಂಕಾರದಿಂದ ಈ ರೀತಿ ಮಾತನಾಡಿದರೆ ನಿನ್ನ ಮೇಲೆ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತದೆ. ಹಾ ವಿಶ್ವನಾಥ, ನಿನ್ನದೇನೇ ಕೆಲಸ ಇದ್ದರೂ ಅದನ್ನು ನಾನು ಬಗೆಹರಿಸಿಕೊಡುತ್ತೇನೆ. ನೀನೇನು ಯೋಚಿಸಿ ಇನ್ನು ಮನೆಗೆ ಹೋಗಿಬಿಡು. ಆಗಲಿ ಸರ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ. ಮುಂದೆ ಇದೆ ಇವರಿಗೆ ಮಾರಿ ಹಬ್ಬ. ಚಿಕ್ಕಪ್ಪ, ಮಗನಿಗಿಂತ ಮಮತೆ ಹಿಡಿದರೆ ಆ ಕಪ್ಪಿ ನಿಮ್ಮನೆ ಕಚ್ಚದು ಬಿಡಲಾರದು. ಹೌದಪ್ಪ, ನಮ್ಮಂತ ಶ್ರೀಮಂತರ ಮನೆಗೆ ಅಪಕೀರ್ತಿ ತರುವ ಇಂಥ ಕೋತೆ ಕಿವಿಯನ್ನು ನಾವು ಕೀಳಲೇಬೇಕು. ಅಲ್ವೇ ಜನರ, ನಿಮ್ಮ ದರ್ಪಕ ಅಡ್ಡಿ ಬರ ಯಾರ ರೇಬನ ಮುರಗ. ಅಡ್ಡ ಬಂದವರ ಅಡ್ಡ ಕಟ್ಟಿ ಸೀಳುವುದೇ ನಮ್ಮೆಲ್ಲರ ಗುರಿ. ಮಗನಾದ್ರೂ ಪರವಾಗಿಲ್ಲ ಭೀಮಾ, ಈ ಕೋಕಿಗೆ ಕಾಯ್ದೆ ಮುರಿಯಲೇಬೇಕು. ಬನ್ನಿ ಹೋಗೋಣ.